ಶ್ರೀ ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಭಗವತ್ಪಾದ ಶಂಕರರು ಅವರು ನಮಗೆ ಈ ಜಗತ್ತಿಗೆ ಕೊಟ್ಟಿರುವಂತಹ ಕೊಡುಗೆ ಅಪಾರ. ಅವರು ಇಡೀ ಭಾರತವನ್ನು ಆ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿಯೇ ಸುತ್ತಿ ಅನೇಕ ಭಕ್ತರನ್ನು ಉದ್ಧಾರ ಮಾಡಿ ಈ ನಮ್ಮ ಸನಾತನ ಧರ್ಮವನ್ನು ಉಳಿಸಿದಂಥವರು. ಇವತ್ತಿನ ದಿನ ಅದು ಬೆಳೆಯುವುದಕ್ಕೆ ಕಾರಣರಾದಂಥವರು. ನಾಶವಾಗಿ ಹೋಗ್ತಾ ಇತ್ತು ಈ ಒಂದು ಧರ್ಮ ಅನ್ನುವಂಥದ್ದು. ಅಂತಹ ಕಾಲದಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿ ಆ ಸರ್ವಜ್ಞ ಪೀಠವನ್ನು ಏರಿ, ಅದಲ್ಲದೆ ಚತುರಾಮ್ನಾಯ 4 ವೇದಗಳಿಗೆ ಒಂದೊಂದರಂತೆ 4 ದಿಕ್ಕಿನಲ್ಲಿ ಭಾರತದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಸಂಸ್ಥಾಪನೆಯನ್ನು ಮಾಡಿ ಈ ಒಂದು ಧರ್ಮ ಹೇಳುವಂತಹದ್ದು ಗಟ್ಟಿಯಾಗುವಂತೆ ಮಾಡಿದಂಥವರು, ಉಳಿಸಿದಂಥವರು, ಬೆಳೆಸಿದಂಥವರು. ಅಂಥವರನ್ನ ನಾವು ಸ್ಮರಿಸಲೇಬೇಕು. ಅವರು ನಮಗೆ ಕೊಟ್ಟಂತಹ ಭಕ್ತಿಯ ಸ್ತೋತ್ರಗಳು ಅಪಾರವಾಗಿವೆ. ಅದರಲ್ಲಿ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರ ಎಂಬುದೊಂದು. ಆ ಒಂದು ಸ್ತೋತ್ರವನ್ನು ನಾವು ಪಠಿಸುವಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನದ ಹುಟ್ಟಿನಿಂದ ಆರಂಭಿಸಿ ನಾವು ಮಾಡುವಂತಹ ಅನೇಕ ಅಪರಾಧಗಳ ತಿಳುವಳಿಕೆ ಬರ್ತದೆ. ಅದನ್ನು ನಾವಿನ್ನು ಇಲ್ಲಿ ತಿಳಿದುಕೊಳ್ಳುವ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ ಮಾಂ ವಿಣ್ಮೂತ್ರಾಮೇದ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಟರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ವ್ಯತಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಎಂಬುದಾಗಿ. ನಮಗೆ ಈ ಜನ್ಮ ಪ್ರಾಪ್ತಿಯಾಗುವುದಕ್ಕೆ ಹಿಂದಿನ ಜನ್ಮಗಳು ಕಾರಣ ಆಗಿರುತ್ತವೆ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ ಮಾಂ. ನಮಗೆ ತಾಯಿಯ ಗರ್ಭವಾಸ ಎನ್ನುವಂತಹದ್ದು ಅತ್ಯಂತ ಕಷ್ಟವಂತೆ. ಅದು ನಮಗೆ ಪ್ರಾಪ್ತಿಯಾಗುವಂತಹದ್ದು ಹೇಗೆ, ಯಾಕೆ ಅಂದರೆ ಪೂರ್ವಜನ್ಮದ ಕರ್ಮಗಳು ನಮ್ಮನ್ನ ಬೆಂಬಿಡದೆ ಬಂದು ನಮ್ಮನ್ನ ಈ ಒಂದು ಜನ್ಮಕ್ಕೆ ಕಾರಣ ಆಗ್ತವೆ, ನಾವು ಮಾಡಿದಂತಹ ಕರ್ಮಗಳು. ಯಾಕೆಂದ್ರೆ ಯಥಾ ಗವಿಸಹಸ್ರೇಷು ವತ್ಸೋ ಗಚ್ಚತಿ ಮಾತರಃ ತಥಾ ಶುಭಾಶುಭಂ ಕರ್ಮ ಕರ್ತಾರಮನುಗಚ್ಚತಿ ಎನ್ನುವಂತಹದ್ದೊಂದು. 1000 ಹಸುಗಳ ಮಧ್ಯೆಯಲ್ಲಿ ಹಸುಗಳಿದ್ದಾಗಲೂ ಕೂಡ ಹುಟ್ಟಿದಂತಹ ಕರುವು ತನ್ನ ತಾಯಿಯ ಮಲೆಯನ್ನೇ ಕುಡಿಯುವುದಕ್ಕೆ ಹೋಗ್ತದೆ. ಹಾಗೆಯೇ ಎಷ್ಟೇ ದೂರ ಹಸುಗಳೆಲ್ಲವೂ ಹೋದರೂ ಕೂಡ ಆ ಕರು ತನ್ನ ತಾಯಿಯ ಹಿಂಭಾಗದಲ್ಲಿಯೇ ಹೋಗ್ತದೆ. ತಾಯಿಯನ್ನೇ ಹಿಂಬಾಲಿಸಿ ಅದು ಯಾವಾಗಲೂ ನಡೆಯುವಂತಹದ್ದು. ಹಾಗೆಯೇ ನಾವು ಮಾಡಿದಂತಹ ಶುಭ ಅಶುಭಂ ಕರ್ಮ, ಒಳ್ಳೆಯ ಮತ್ತು ಕೆಟ್ಟ ಎರಡೂ ರೀತಿಯಾದಂತಹ ಕರ್ಮಗಳು ನಮ್ಮ ಬೆನ್ನು ಬಿಡುವುದಿಲ್ಲ. ಕರ್ತಾರ ಮನುಗಚ್ಚತಿ, ಯಾರು ಆ ಕರ್ಮವನ್ನು ಮಾಡಿದಾನೆಯೋ ಅವನನ್ನೇ ಬಂದು ಸೇರ್ತವೆ ಎನ್ನುವಂತಹದ್ದು ಇಲ್ಲಿ ವಿಶೇಷ. ಯಾಕೆಂದ್ರೆ ನಾವೀಗ ಒಂದು ಕಷ್ಟ ಬಂದಾಗ ನಾನು ಏನೂ ತಪ್ಪು ಮಾಡಿದವನಲ್ಲ, ಯಾರಿಗೂ ಕಷ್ಟ ಕೊಟ್ಟವನಲ್ಲ, ಆದರೂ ನನಗೆ ಎಂತಕ್ಕೆ ದೇವರೇ ಇಂಥ ಕಷ್ಟ ಕೊಟ್ಟೆ ಎಂದು ದೇವರಲ್ಲಿ ಕೇಳಿಕೊಳ್ಳುವಂತಹದ್ದುಂಟು, ಹೇಳಿಕೊಳ್ಳುವಂತಹದ್ದುಂಟು. ಆದರೆ ನಾವು ಕರ್ಮ ಮಾಡದೇ ಇದ್ರೆ ನಮಗೆ ಆ ಕಷ್ಟ ಎನ್ನುವಂತಹದ್ದು ಬರುವುದಿಲ್ಲ. ನಾವೇ ಮಾಡಿದಂತಹ ಕರ್ಮಕ್ಕೆ ನಾವು ಅದನ್ನು ಅನುಭವಿಸಬೇಕು ಎನ್ನುವಂತಹದ್ದನ್ನ ಸೂಚ್ಯವಾಗಿ ಹೇಳಿದ್ದಾರೆ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ. ಹೀಗೆ ಪೂರ್ವಜನ್ಮಗಳ ಕರ್ಮಗಳ ನಿಮಿತ್ತವಾಗಿ ನಮಗೆ ಗರ್ಭವಾಸ ಎನ್ನುವಂತಹದ್ದು ಬರ್ತದಂತೆ. ಆ ಗರ್ಭವಾಸದಲ್ಲಿ ಮಾತೃಕುಕ್ಷವು ಸ್ಥಿತಂ ಮಾಂ, ತಾಯಿಯ ಹೊಟ್ಟೆಯಲ್ಲಿರುವಂತಹ ನನಗೆ ಎಂತೆಂತಹ ಕಷ್ಟ ಬರ್ತದೆ ಅಂದ್ರೆ ವಿಣ್ಮೂತ್ರ ಮೇದ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದಾಃ. ಜಾತವೇದ ಎನ್ನುವಂತಹದ್ದು ಒಂದು ಅಗ್ನಿ, ನಮ್ಮ ತಿಂದಂತಹದ್ದೆಲ್ಲವನ್ನು ಜೀರ್ಣ ಮಾಡುವಂತಹದ್ದು. ಆ ಒಂದು ಅಗ್ನಿ ನಮ್ಮನ್ನು ಅಲ್ಲಿ ಗರ್ಭವಾಸದಲ್ಲಿರುವಂತಹ ಆ ಒಂದು ಭ್ರೂಣವನ್ನು ಕುದಿಸ್ತದಂತೆ. ಆ ರೀತಿಯಾದಂತಹ ಬಿಸಿಯ ತಾಪವನ್ನು ತಾಳಲಾರದೆ ಗರ್ಭವಾಸದಲ್ಲಿ ಈ ಒಂದು ಜೀವ ಅತ್ಯಂತ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಆವಾಗ ನಮಗೆ ಮಾಡಿದಂತಹ ಕರ್ಮಗಳೆಲ್ಲದರ ತಿಳುವಳಿಕೆಯೂ ಆ ಅವಸ್ಥೆಯಲ್ಲಿರ್ತದೆ. ಆ ಒಂದು ಸ್ಥಿತಿಯಲ್ಲಿ ಆಗುವಂತಹ ಹಿಂಸೆಯನ್ನ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಬೆಂಕಿಯಲ್ಲಿ ಬೇಯಿಸಿದಂತೆ ಬೇಯ್ತಾ ಇರುವಂತಹದ್ದು. ಹಾಗೆಯೇ ತಾಯಿ ಯಾವ್ಯಾವ ಆಹಾರವನ್ನು ತಿನ್ನುತ್ತಾಳೆಯೋ ಅದೆಲ್ಲವನ್ನೂ ಕೂಡ ಈ ಮಗು, ಈ ಒಂದು ಭ್ರೂಣ ಎನ್ನುವಂತಹದ್ದು ಅನುಭವಿಸಲೇಬೇಕು. ಖಾರವನ್ನು ತಿಂದರೆ ಅದನ್ನು ಸಹಿಸಿಕೊಳ್ಳಬೇಕು, ಅತಿಯಾದ ಸಿಹಿಯನ್ನು ತಿಂದರೆ ಅದನ್ನು ಸಹಿಸಿಕೊಳ್ಳಬೇಕು. ಉಪ್ಪು, ಒಗರು ಯಾವುದೇ ಒಂದು
ಅಂಶಗಳನ್ನು ತಿಂದರೂ ಕೂಡ ಅದನ್ನ ಸಹಿಸಿಕೊಳ್ಳಬೇಕು, ಜೀರ್ಣಿಸಿಕೊಳ್ಳಬೇಕು, ಅನಿವಾರ್ಯ ಅದು. ಯಾಕೆಂದ್ರೆ ಆ ಒಂದು ಕರ್ಮದಿಂದಾಗಿ ನಾವು ಆ ತಾಯಿಯ ಗರ್ಭವನ್ನ ಸೇರಿ ಆಗಿದೆ. ಅಲ್ಲಿ ಮತ್ತಿನ್ನೇನಿರ್ತದೆ? ವಿಣ್ಮೂತ್ರ ಮೇದ್ಯ ಮಧ್ಯೆ, ಮಲಮೂತ್ರಗಳ ಒಳಗೆಯೇ ಸೇರಿಕೊಂಡಿರುವಂತಹದ್ದು. ಅಂತಹ ಒಂದು ಅತ್ಯಂತ ಸಂಕುಚಿತ ಪ್ರದೇಶದಲ್ಲಿ ಅತ್ಯಂತ ಕೊಳಕನ್ನ ಸಹಿಸಿಕೊಂಡು, ನಮ್ಮ ದೇಹದಲ್ಲಿ ಎಷ್ಟು ಕೊಳಕಿದೆ ಅಂತಂದ್ರೆ ಅದನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಕೊಳಕು ದೇಹ ಇದು. ಆದರೆ ನಾವು ಇದಕ್ಕೆ ಅತ್ಯಂತ ಅಲಂಕಾರವನ್ನು ಮಾಡಿಕೊಂಡು ನಿರಂತರವಾಗಿ ಅದಕ್ಕೆ ಏನೇನು ಮೇಕಪ್ನ ವ್ಯವಸ್ಥೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಷ್ಟು ಕೊಳಕಾಗಿದ್ದಂಥವನು ಕೂಡ ಅತ್ಯಂತ ಸುಂದರವಾಗಿ ಕಾಣಿಸಿಕೊಳ್ಳುವಂತೆ ತನ್ನನ್ನು ತಾನು ವಿನ್ಯಾಸಗೊಳಿಸಿಕೊಳ್ಳಬಲ್ಲ. ಆದರೆ ಈ ಒಂದು ದೇಹದ ಒಳಗಿರುವಂತಹ ಕೊಳಕನ್ನ ವರ್ಣಿಸುವುದಕ್ಕೆ ಸಾಧ್ಯವೇ? ಅಂತಹ ಕೊಳಕಿನಲ್ಲಿ ಈ ಜೀವ ಕಳೆದು ಬರಬೇಕು. ಅಂತಹ ವ್ಯಥಯತಿ ನಿತರ, ಅದರ ವ್ಯಥೆ ಆಗ್ತದೆ. ಅಲ್ಲಿ ಜಠರದಲ್ಲಿ ಈ ಒಂದು ಜಾತವೇದ ನಾಮಕನಾದಂತಹ ಅಗ್ನಿ ನಮ್ಮನ್ನ ಕುದಿಸ್ತಾ ಇದ್ರೆ ಈ ಒಂದು ಕೊಳಕಿನಲ್ಲಿ ನಾವು ವ್ಯಥೆಯನ್ನು ಅನುಭವಿಸಬೇಕಾಗ್ತದೆ. ನಿರಂತರವಾಗಿ ಆ ವ್ಯಥೆಯನ್ನ ಅನುಭವಿಸಬೇಕು 9 ತಿಂಗಳುಗಳ ಕಾಲ. ಅಂತಹ ಒಂದು ವ್ಯಥೆಯನ್ನ, ಅಂತಹ ಒಂದು ನೋವನ್ನ, ಅಂತಹ ಒಂದು ದುಃಖವನ್ನ, ಅಂತಹ ಒಂದು ಕಷ್ಟವನ್ನ ವಕ್ತುಂ ಕೇನ ಶಕ್ಯತೆ, ಯಾರು ತಾನೇ ಅದನ್ನು ಹೇಳೋದಕ್ಕೆ ಸಾಧ್ಯ? ಯಾರಿನಿಂದನೂ ಅದನ್ನು ಹೇಳಿ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಭೂಮಿಗೆ ಬಂದ ನಂತರ ಮಾಯೆಯಲ್ಲಿ ಮುಳುಗಿ ಹೋಗಿಬಿಡ್ತೇವೆ. ಅದು ಆ ಭಗವಂತನಾದಂತಹ ಶಂಕರಾಚಾರ್ಯರಿಗೆ ಗೊತ್ತು. ಅಂತಹ ಒಂದು ವ್ಯಥೆಯನ್ನು ಅನುಭವಿಸಿದಂತಹ ನಾನು ಅನೇಕ ಅಪರಾಧಗಳನ್ನು ಮಾಡಿ ಈ ಭೂಮಿಗೆ ಬರ್ತಾ ಇದ್ದೇನೆ. ಹೇ ಭಗವಂತ, ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಹೇ ದೇವ ಶಂಭೋ ಮಹಾದೇವ, ನನ್ನ ಅಪರಾಧವನ್ನು ಕ್ಷಮಿಸು, ನನ್ನನ್ನು ಉದ್ಧರಿಸು, ರಕ್ಷಿಸು ರಕ್ಷಿಸು ಎಂಬುದಾಗಿ ಪರಿಪರಿಯಾಗಿ ಪುನಃ ಪುನಃ ಆ ಭಗವಂತನಲ್ಲಿ ಈ ಜೀವ ಎನ್ನುವಂತಹದ್ದು ಬೇಡ್ತದೆ, ಬೇಡಬೇಕು. ಆ ರೀತಿಯಲ್ಲಿ ಆ ಭಗವಂತ ಮಹಾದೇವನಲ್ಲಿ ನಾವೆಲ್ಲರೂ ಕೂಡ ನಿರಂತರವಾಗಿ ನನ್ನ ಅಪರಾಧವನ್ನು ಕ್ಷಮಿಸು, ನಾನು ಅಪರಾಧಿ, ನಾನು ಪಾಪಿ, ಈ ಪಾಪಿಯನ್ನು ಉದ್ಧರಿಸು ಎನ್ನುವುದಾಗಿ ಆ ಭಗವಂತನಲ್ಲಿ ಬೇಡಬೇಕು ಎನ್ನುವಂತಹದ್ದನ್ನ ಆ ಶಂಕರರೂ ಕೂಡ, ಅಂತಹ ಮಹಾತ್ಮರು ಶಂಕರನೇ ಶಂಕರರಾಗಿ ಅವತರಿಸಿದ್ದರೂ ಕೂಡ ಆ ಶಂಕರನಲ್ಲಿ, ಶಿವ ಮಹಾದೇವನಲ್ಲಿ ಅವರೂ ಕೂಡ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸಿದ್ದು ಇಲ್ಲಿ ನಮಗೆಲ್ಲರಿಗೂ ಕೂಡ ಅನುಸರಣೀಯ ಎನ್ನುವಂತಹದ್ದು ವಿಶೇಷ. ನಮಸ್ಕಾರ.